ನಮಸ್ಕಾರ ಕನ್ಯಾ ರಾಶಿಯವರೇ, ಸ್ವಾಗತ ಬೋಧಿಸತ್ವ ಚಾನಲ್ಗೆ. ಅಕ್ಟೋಬರ್ 2025 ತಿಂಗಳಲ್ಲಿ ನಿಮಗೆ ಬರ್ತಿರುವಂತಹ ಬ್ಲೆಸ್ಸಿಂಗ್ಸ್ ಏನು, ಚಾಲೆಂಜಸ್ಗಳೇನು, ಸ್ಪಿರಿಚುವಲ್ ರೆಮಿಡೀಸ್ ಏನು, ಇದನ್ನೆಲ್ಲ ಟ್ಯಾರೋ ಕಾರ್ಡ್ಗಳ ಮೂಲಕ ಇವತ್ತು ತಿಳ್ಕೊಳ್ಳೋಣ. ನೀವು ಮೊದಲನೇ ಸಾರ್ತಿ ನಮ್ಮ ಚಾನಲ್ಗೆ ಬಂದಿದ್ದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಕ್ಷಣ ಕೂಡ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಕಂಪ್ಲೀಟ್ ವಿಡಿಯೋ ನೋಡೋದ್ರಿಂದ ನಿಮಗೆ ಚಾಲೆಂಜಸ್ ಮತ್ತು ಸ್ಪಿರಿಚುವಲ್ ರೆಮಿಡೀಸ್ ಏನಿದೆ ಅನ್ನೋದು ಕೂಡ ಖಂಡಿತ ಗೊತ್ತಾಗುತ್ತೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ನಮಗೆ ಬಂದಿರುವ ಕಾರ್ಡ್ಗಳು ಯಾವುವು ದಿ ಹರ್ಮಿಟ್, ದಿ ಮ್ಯಾಜಿಷಿಯನ್, 10 ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್. ಓವರ್ ಆಲ್ ಎನರ್ಜಿನ ಮೊದಲನೇ ಕಾರ್ಡ್ ದಿ ಹರ್ಮಿಟ್ ಅಲ್ಲಿ ತಗೊಳ್ಳೋಣ. ಬಟ್ ಇಲ್ಲಿ ನಾನು ದಿ ಹರ್ಮಿಟ್ ತಗೊಳ್ಳುವಾಗ ನನಗೆ 2 ಕಾರ್ಡ್ ಬಂದಿದೆ, ದಿ ಮೆಜಿಷಿಯನ್ ಕೂಡ ಬಂದಿದೆ. ಇದು ಯಾಕೆ ಬಂದಿದೆ ಅದನ್ನ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 2 ಕಾರ್ಡ್ಗಳು ಸೆಲ್ಫ್ ರಿಫ್ಲೆಕ್ಷನ್ ಮತ್ತೆ ಹೊಸ ಆಯಾಮ ನಿಮ್ಮ ಜೀವನದಲ್ಲಿ ಶುರುವಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ. ಇದರಲ್ಲಿ ಪ್ಲಾನಿಂಗ್ಸ್ಗಳು, ನಾಲೆಡ್ಜು ಮತ್ತೆ ಪ್ರಾಕ್ಟಿಕಲ್ ಸ್ಟೆಪ್ಸ್ನ ನೀವು ಈ ತಿಂಗಳಲ್ಲಿ ತಗೋತೀರಾ ಅಂತ ಕೂಡ ಇದು ಪ್ರಿಡಿಕ್ಷನ್ ಮಾಡ್ತಾ ಇದೆ. ಈ 2 ಕಾರ್ಡ್ ನನಗೆ ಒಟ್ಟಿಗೆ ಸಿಕ್ಕಿರೋದ್ರಲ್ಲಿ ನಾನು ಇದನ್ನ ಏನು ರೀಡ್ ಮಾಡ್ಬೋದು ಅಂದರೆ, ಪ್ರೋಗ್ರೆಸ್ ಆಗುವಂತಹ ಟೈಮ್ ಇದು ಅಂತ ನಾನು ನಿಮಗೆ ಹೇಳ್ಬೋದು. ಮತ್ತು ನಿಮಗೆ ನಿಮ್ಮ ಬಗ್ಗೆ ಅರಿವಾಗುತ್ತೆ ಈ ತಿಂಗಳಲ್ಲಿ. ನೀವು ಯಾವ ದಾರಿ ಹಿಡಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಕಲ್ಪನೆ ನಿಮಗೆ ಮುಂಚೆ ಇತ್ತು. ಅದೆಲ್ಲೋ ಆ ಪೇಜ್ ನಿಮಗೆ ಮುಚ್ಚೋಗಿತ್ತು, ಬಟ್ ಈಗ ಆ ಪೇಜ್ ಮತ್ತೆ ಓಪನ್ ಆಗಿದೆ. ಸೊ ಈ ತಿಂಗಳಲ್ಲಿ ನಾನು ಏನು ಮಾಡಬೇಕು ಅನ್ನೋ ಒಂದು ಆತ್ಮ ಪ್ರಜ್ಞೆ ನಿಮಗೆ ಈ ತಿಂಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ನಿಮಗೆ ದಾರಿ ತೋರ್ಸ ಕೂಡ ಯಾರಾದರೂ ಒಬ್ರು ಸಿಗ್ತಾರೆ. ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ ಅಥವಾ ಇವ್ರ ಜೊತೆ ಹೋಗ್ಬೋದಾ ಅಂತ ನೀವು ತುಂಬ ಆಲ್ರೆಡಿ ಮುಂಚೆ ಯೋಚನೆ ಮಾಡಿರ್ತೀರಾ. ಅದಕ್ಕೆ ಈ ತಿಂಗಳಲ್ಲಿ ನಿಮಗೆ ಉತ್ತರಗಳು ಸಿಗುತ್ತೆ, ಪರ್ಸ್ನಲ್ ಕ್ಲಾರಿಟಿ ನಿಮಗೆ ಬರುತ್ತೆ. ಈಗ ನಾವು 2ನೇ ಕಾರ್ಡ್ ತಗೊಳ್ಳೋಣ, 10 ಆಫ್ ಪೆಂಟಿಕಲ್ಸ್. ಈ 10 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ, ಫೈನಾನ್ಷಿಯಲ್ ಗ್ರೋತ್, ಹೊಸ ಅವಕಾಶಗಳು ಬರ್ತಾ ಇದೆ, ಬಿಸ್ನೆಸ್ ಡೀಲ್ಸ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಪ್ರಮೋಷನ್ಸ್ ಇದೆ, ಪಾಸಿಟಿವ್ ಆಗಿದೆ. ಪ್ರಮೋಷನ್ ಬಗ್ಗೆ ಡಿಸ್ಕಷನ್ಗಳಾದರೂ ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ. ಹೊಸ ಇನ್ವೆಸ್ಟ್ಮೆಂಟ್ಸ್ಗಳು ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಸ್ವಲ್ಪ ಓದೋಣ. ನಿಮಗೆ ಡೈರೆಕ್ಷನ್ಗಳು ಸಿಗುತ್ತೆ. ಮತ್ತು ಫ್ಯಾಮಿಲಿ ಲೆವೆಲ್ಗಳು ಕೂಡ, ಅಂದರೆ ನೀವು ಮನೆಯಲ್ಲಿ ಸ್ವಲ್ಪ ಗೌರವ ಸಿಗ್ತಾ ಇಲ್ಲ ಅನ್ನೋ ಥರ ಏನಾದ್ರು ಪ್ರಾಬ್ಲಮ್ಸ್ ಯಾರಾದರೂ ಫೇಸ್ ಮಾಡ್ತಾ ಇದ್ರೆ ಅವರಿಗೆ ಸ್ಟೆಬಿಲಿಟಿ ಸಿಗುತ್ತೆ ಅನ್ನೋದು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿರೋರು ಯಾರಾದರೂ ಇದ್ದಾರೆ, ಅಂದರೆ ಆಧ್ಯಾತ್ಮಿಕವಾಗಿ ನಡೀತಿರೋರು ಯಾರಾದರೂ ಇದ್ದರೆ ಅವರಿಗೆ ಒಂದು ನೆಮ್ಮದಿ ಸಿಗುತ್ತೆ. ಅಂದರೆ ಏನೋ ಒಂದು ಉತ್ತರ ಗೊತ್ತಾಗುತ್ತೆ, ಅದರಿಂದ ಅವರಿಗೆ ನೆಮ್ಮದಿ ಸಿಗೋಕ್ಕೆ ಶುರುವಾಗುತ್ತೆ. ಓಕೆ. ಮತ್ತು ಕೆರಿಯರಲ್ಲಿ ಕೂಡ, ಅಂದರೆ ಈಗ ಯಾರು ಜಾಬ್ನಲ್ಲಿ ಇದ್ದೀರಾ ಅವರಿಗೆ ಆಗಲೇ ನಾನು ಹೇಳ್ದಂಗೆ ಪ್ರಮೋಷನ್ ಬಗ್ಗೆ ಮಾತುಕತೆ ಆಗೋದು, ಇದೆಲ್ಲ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಸಪೋರ್ಟ್ಗಳಿದೆ. ಮತ್ತು ಹಣಕಾಸಲ್ಲಿ ಸ್ಟೆಬಿಲಿಟಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಎಜುಕೇಷನ್ ಮತ್ತು ಕಮ್ಯುನಿಕೇಷನ್ ಏನೇ ಇರಲಿ, ಅಂದರೆ ಈಗ ಓದಬೇಕು ಅಂತ ಇರೋರಿಗಾಗಲಿ ಅಥವಾ ಓದ್ತಿರೋರಿಗಾಗಲಿ ಅಥವಾ ಯಾವ ಎಜುಕೇಷನನ್ನು ಸೆಲೆಕ್ಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರೋರಿಗಾಗಲಿ, ಯಾರಿಗೇ ಆಗಲಿ, ಮೀನ್ಸ್ ಈಗ ಒಂದು ಡಿಸಿಷನ್ ತಗೋಬೇಕು ಅಂಥವರಿಗೆ ನಿಜವಾಗ್ಲೂ ಡಿಸಿಷನ್ ತಗೊಳ್ಳೋಕ್ಕೆ, ಗ್ರೋತ್ ಆಗೋಕ್ಕೆ ಒಂದು ದಾರಿ ಆಗುತ್ತೆ ಈ ತಿಂಗಳು. ಓಕೆ, ಈಗ ನಾವು 3ನೇ ಕಾರ್ಡ್ ನೋಡೋಣ, 7 ಆಫ್ ಕಪ್ಸ್. ಇದು ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್ನ ಹೇಳ್ತಾ ಇದೆ. ವರ್ಕ್ ಸ್ಪೇಸ್, ಅಂದರೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಸ್ವಲ್ಪ ಈಗೋ ಕ್ಲಾಶಸ್ ಆಗಬಹುದು. ಮತ್ತು ಅನಗತ್ಯವಾಗಿರುವಂಥ ಕಾಂಪಿಟೇಷನ್ಗಳು ನಿಮಗೆ ಕರೆಯುತ್ತೆ. ಬಾ ನನ್ನೊಟ್ಟಿಗೆ ಕಾಂಪಿಟೇಷನ್ ಮಾಡುವಂಥ ಯಾರಾದರೂ ಒಬ್ಬರು ನಿಮಗೆ ಸ್ವಲ್ಪ ಏನು ಪ್ರೇರೇಪಣೆ ಕೊಡ್ತಾರೆ. ನಿಮಗದು ಕಷ್ಟ ಆಗುತ್ತೆ, ಬಟ್ ನೀವು ಈಗೋಯಿಂದ ನೀವು ಅದನ್ನು ಅಟೆಂಡ್ ಮಾಡ್ತೀರಾ, ಬಟ್ ಅದು ತಪ್ಪು. ಈಗೋ ಕ್ಲಾಶಸ್ ಬೇಡ. ಮತ್ತು ನೀವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡಬೇಕು. ಕಾಂಪಿಟೇಷನ್ಸ್ಗಳಿಗೆಲ್ಲ ಈ ತಿಂಗಳು ದಯವಿಟ್ಟು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಅವಮಾನಗಳಾಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಅರ್ಜೆಂಟ್ ಡಿಸಿಷನ್ ತೊಗೊಂಡು ದುಡ್ಡು ಕೊಡೋದು ಇದೆಲ್ಲ, ಅಥವಾ ಕೇಳೋದು ಒಬ್ರೊಬ್ರ ಹತ್ರ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸು ಏನಾದರೂ ಹೇಳ್ತಾ ಇದೆ ಅವ್ರ ಹತ್ರ ದುಡ್ಡು ಕೇಳೋದು ಬೇಡ. ಮನ್ಸು ಹೇಳ್ತಾ ಇದೆ, ಆಗ್ಲೇ ನಾನು ಹೇಳ್ದೆ, ನೀವು ಯಾರ ಜೊತೆಗಾದ್ರೂ ಹಣದ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದ್ರೆ ಮಾಡಿ ಅಂತ. ಬಟ್ ಏನಂತಂದ್ರೆ ಇಲ್ಲೊಂದು ಆತ್ಮ ಪ್ರಜ್ಞೆ ಅಂತ ಒಂದಿದೆ, ಓಕೆನಾ. ಆತ್ಮ ಪ್ರಜ್ಞೆನಲ್ಲಿ ಹೇಳುತ್ತೆ, ಅವನು ನನಗೆ ಅವಮಾನ ಮಾಡ್ತಾನೆ, ಅವನ ಹತ್ರ ನಾನು ವ್ಯವಹಾರ ಮಾಡೋದು ಬೇಡ ಅಂತ ಅದು ಹೇಳ್ತು ಗಟ್ಟಿ ಮನ್ಸು ಅಂತಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಮತ್ತೆ ಲವ್ ಲೈಫಲ್ಲೂ ಕೂಡ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅಂದ್ರೆ ಇದನ್ನ ಅವಾಯ್ಡ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಈಗ ಯಾವಾಗ್ಲೂ ಹುಡುಗ ಅಥವಾ ಹುಡುಗಿ ಯಾರಾದ್ರೂ ಒಬ್ರು ಕೋಪ ಅಥವಾ ಸಿಟ್ಟಲ್ಲಿದ್ದಾರೆ ಅಂದ್ರೆ ಇನ್ನೊಬ್ಬ ಪಾರ್ಟ್ನರ್ ಏನಿದ್ದಾರೆ ಸ್ವಲ್ಪ ಸೈಲೆಂಟ್ ಆಗ್ಬೇಕಾಗಿ ಬರುತ್ತೆ.
ನೀನು ಕೋಪ ನಾನು ಕೋಪ ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕಾಮಾಗಿರಿ, ಕಾಮಾಗಿ ಮಾತಾಡಿ, ಓಕೆನಾ. ಮುಖ ಸಿಟ್ಟು ಮಾಡ್ಕೊಳ್ಳೋದು ಅದೆಲ್ಲ ಮಾಡಿದ್ರೆ ಇಷ್ಟು ದಿನ ಮಾಡ್ಕೊಂಡು ಬಂದಿರೋ ಪ್ರೀತಿ ಎಲ್ಲ ನೀರಲ್ಲಿ ಉಳಿ ಹಿಂಡ್ದಂಗೆ ಆಗುತ್ತೆ, ಓಕೆನಾ. ಮತ್ತು ಕನ್ಫ್ಯೂಷನ್ಸ್ ಬೇಡ, ಓವರ್ ಥಿಂಕ್ ಅಂತೂ ದಯವಿಟ್ಟು ಮಾಡಬೇಡಿ. ಜಾಸ್ತಿ ಸಣ್ಣ ಪುಟ್ಟ ವಿಚಾರಕ್ಕೆ ಈಗ ಕೊಡಲಿ ತಗೊಳ್ಳೋದು, ಅಂದರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಳ್ಳೋಂಥದ್ದು ಅದೆಲ್ಲ ಬೇಡ, ಆಯಿತಾ. ಮತ್ತು ವರ್ಕ್ ಲೋಡ್ ಎಷ್ಟೇ ಇದ್ರೂ ಸ್ವಲ್ಪ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಅಂದರೆ ಈಗ ನಿಮಗೊಂದು 10 ಕೆಲಸ ಇದೆ. 10 ಕೆಲಸದಲ್ಲಿ ಮೊದಲನೇದು ಯಾವುದು, ಎರಡನೇದು ಯಾವುದು ಅಂತ ನೀವೇ ಒಂದು ಲಿಸ್ಟ್ ಮಾಡ್ಕೋಬೇಕು. ಎಲ್ಲದಕ್ಕೂ ಎಸ್ ಹೇಳೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಯಾವ ಕೆಲಸಕ್ಕೆ ನೋ ಹೇಳಬೇಕು ಅದನ್ನು ದಯವಿಟ್ಟು ಯೋಚನೆ ಮಾಡಿ ಹೇಳಿ, ಓಕೆನಾ. ಯಾವಾಗಲೂ ಎಸ್ ಹೇಳ್ತಾ ಇದ್ರೆ ನನಗೆ ಪ್ರಮೋಷನ್ ಆಗುತ್ತೆ, ಯಾವಾಗಲೂ ಎಸ್ ಹೇಳ್ತಾ ಇದ್ರೆ ನನ್ನ ಗಂಡ ಚೆನ್ನಾಗಿ ನೋಡ್ಕೋತಾರೆ, ಈ ಥರ ಎಲ್ಲ ಥಾಟ್ ಇಟ್ಕೋಬೇಡಿ. ಯಾವಾಗ್ಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಒಳಗಡೆ ಏನು ಆತ್ಮಪ್ರಜ್ಞೆ ಅಂತ ಇದೆ ಅದ್ರ ಮಾತು ಕೇಳೋದನ್ನು ಸ್ವಲ್ಪ ಅಭ್ಯಾಸ ಇಟ್ಕೊಳ್ಳಿ. ಯಾವಾಗಲೂ ಎಸ್ ಹೇಳೋದು ಖಂಡಿತ ಒಳ್ಳೇದಲ್ಲ. ಪ್ರಯಾರಿಟಿ ಮಾಡ್ಕೊಳ್ಳಿ. ಯಾವ ಕೆಲಸನ ಮೊದಲು ಮಾಡಿದ್ರೆ ಎಷ್ಟು ವರ್ಕ್ಲೋಡ್ ಕಮ್ಮಿ ಆಗುತ್ತೆ, ಯಾವುದನ್ನ ಎರಡನೇದಾಗಿ ಮಾಡಿದ್ರೆ ಎಷ್ಟು ವರ್ಕ್ಲೋಡ್ ಕಮ್ಮಿ ಆಗುತ್ತೆ, ಈ ಥರ ಒಂದು ಡಿಸಿಷನ್ಸ್ ನೀವೇ ತಗೋಬೇಕು, ಓಕೆನಾ. ಸೊ ಇಲ್ಲಿವರೆಗೂ ಹೇಳಿದೆ ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್. ಈಗ ರೆಮಿಡೀಸ್ ಮತ್ತು ಟಿಪ್ಸ್ನ ಹೇಳ್ತೀನಿ. ಭಾಗ್ಯದ ಬಣ್ಣ ಈ ತಿಂಗಳಲ್ಲಿ ನಿಮಗೆ ಹಸಿರಿದೆ, ಭಾಗ್ಯದ ಸಂಖ್ಯೆ 5 ಇದೆ, ಮತ್ತು ಲಕ್ಕಿ ಡೇ ಅಂದರೆ ತುಂಬ ಅದೃಷ್ಟ ಕೊಡುವಂತಹ ಅಥವಾ ನಿಮಗೆ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ಅಂತಂದರೆ ಬುಧವಾರ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ. ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 8 ಮತ್ತು ಅಕ್ಟೋಬರ್ 22 ಒಳ್ಳೆ ದಿನಗಳು ಕಾಣಿಸ್ತಾ ಇದೆ. ಅಕ್ಟೋಬರ್ 22ರಲ್ಲಿ ಹೊಸ ಬಿಗಿನಿಂಗ್ಸ್ ಏನಾದರೂ ಮಾಡ್ತೀರಾ ಅಂತಂದರೆ ಮಾಡಿ, ಒಳ್ಳೇದಾಗ್ತದೆ, ಆಯಿತಾ. ಮತ್ತು ಅಕ್ಟೋಬರ್ 8 ನೀವು ಏನು ಅಂದರೆ ಸ್ವಲ್ಪ ಟೈಮ್ ಚೆನ್ನಾಗಿದೆ, ಯಾವ್ದಾದ್ರು ಡಿಸಿಷನ್ಸ್ ತಗೊಳ್ಬೇಕು ಅಂತಂದರೆ ಅಕ್ಟೋಬರ್ 8ನೇ ತಾರೀಕು ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ನಿಮಗೆ ಏನೋ ಜೀವನದಲ್ಲಿ ಸ್ವಲ್ಪ ತಳಮಳ, ಏನು ಡಿಸಿಷನ್ಸ್ ಆಗ್ತಾ ಇಲ್ಲ, ನಾವೀಗ ಇಷ್ಟು ಹೇಳಿದ್ರೂ ನಿಮ್ಗೇನೋ ಒಂದು ತಲೆನಲ್ಲಿ ಡೌಟ್ ಇದೆ. ಹಂಗಿದ್ದಾಗ ನೀವು ಇದನ್ನು ಈ ಲೈನ್ನ ಹೇಳ್ಕೊಳ್ಳಿ, ಅಂದರೆ ಈ ಅಫರ್ಮೇಷನ್ ಲೈನ್ನ ಹೇಳ್ಕೊಳ್ಳಿ. ಏನು, ನಾನು ಶಾಂತಿ ಮನಸ್ಸಿಂದ ಇದ್ದೀನಿ, ನನ್ನ ಆತ್ಮಪ್ರಜ್ಞೆ ನನ್ನನ್ನು ಮುಂದೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ, ನಾನು ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಇದರ ಅರ್ಥ ಹೇಳ್ತೀನಿ, ಶಾರ್ಟ್ ಕಟ್ ಹಿಡ್ದಿಲ್ಲ, ನಾನು ತುಂಬ ಶಾಂತವಾಗಿದ್ದೀನಿ ಅಂತ ಅರ್ಥ. ಅಂದರೆ ಇನ್ನೊಂದು ಸತಿ ಹೇಳ್ತೀನಿ ಲೈನ್ನ, ನಾನು ಶಾಂತ ಮನಸ್ಸಿಂದ ನನ್ನ ಆತ್ಮಪ್ರಜ್ಞೆ ಏನು ಹೇಳ್ತಾ ಇದೆಯೋ ಅದನ್ನು ಕೇಳಿಕೊಂಡು ಮುಂದೆ ಸಾಗ್ತಾ ಇದ್ದೀನಿ, ನನ್ನ ಆತ್ಮಪ್ರಜ್ಞೆನ ನಾನು ನಂಬ್ತೀನಿ. ಈ ಥರ ಮಾತುಗಳನ್ನು ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಒಂದು 11 ಸತಿನಾದರೂ ಹೇಳ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ನಂತರ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮಿಕವಾಗಿ ಏನಾದರೂ ಒಂದು ರೆಮಿಡಿ ಮಾಡ್ಬೋದಲ್ವಾ. ವೆಡ್ನೆಸ್ಡೇ ಅಂದರೆ ಬುಧವಾರ ತುಳಸಿ ಗಿಡಕ್ಕೆ ನೀರು ಹಾಕೋದನ್ನ ಅಭ್ಯಾಸ ಇಟ್ಕೊಳ್ಳಿ. ಟು ಬಿ ಹಾನೆಸ್ಟ್, ನೀವು ತುಳಸಿ ಗಿಡಕ್ಕೆ ಪ್ರತಿದಿನ ಒಂದು 5:30-6 ಗಂಟೆ ಹಂಗೆ ನೀವು ಪ್ರತಿದಿನ ನೀರನ್ನು ತುಳಸಿ ಗಿಡಕ್ಕೆ ಕೊಡೋದು ತುಂಬ ಒಳ್ಳೆಯದು. ಬಟ್ ಇಲ್ಲಿ ಕೆಲವರಿಗೆ ಆಗೋದಿಲ್ಲ, ಕೆಲಸ ಕಾರ್ಯ ಅಂತೆಲ್ಲ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ ಬುಧವಾರನಾದರೂ ಕನ್ಯಾ ರಾಶಿಯವರು ತುಳಸಿ ಗಿಡಕ್ಕೆ ನೀರು ಹಾಕೋದು ತುಂಬ ಒಳ್ಳೆಯದು. ಮತ್ತು ಹಸಿರು ತರಕಾರಿಗಳು, ಓಕೆನಾ, ಮತ್ತು ಹಸಿರು ಕಲರ್ ಇರುವಂತಹ ಹಣ್ಣುಗಳನ್ನು ಅಗತ್ಯ ಇರೋರಿಗೆ ದಾನ ಮಾಡಿ, ಬುಧವಾರ ಮಾಡಿ ಅದನ್ನು. ಮತ್ತು ಪ್ರತಿದಿನ ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡೋದನ್ನು ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ, ನಿಮಗೆ ಅದು ತುಂಬ ಒಳ್ಳೆಯದು. ಹಾಗೆ ಸ್ನೇಹಿತರೆ, ಕರ್ಮ ಇದ್ರ ಬಗ್ಗೆ ನಾನು ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ತೀನಿ, ಮತ್ತು ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಕರ್ಮ ಅನ್ನೋದು ಯಾವತ್ತೂ ವಿನ್ನರ್ ಅಥವಾ ಲೀಡರ್, ಓಕೆನಾ. ಜೀವನದಲ್ಲಿ ಏನೇ ಬರಲಿ ಅದೆಲ್ಲ ಕರ್ಮದ ಫಲ ಆಗಿರುತ್ತೆ. ಭಗವದ್ಗೀತೆ ಏನು ಹೇಳುತ್ತೆ ಅಂತಂದರೆ, ಕೆಲಸನ ಕೌಶಲ್ಯದಿಂದ ಮಾಡಬೇಕು, ಅದು ಯಾವಾಗಲೂ ನಮಗೆ ಯೋಗ್ಯತೆ ಎರಡನ್ನೂ ಕೊಡುತ್ತೆ, ಓಕೆನಾ. ಸುಮ್ಮನೆ ಬೇಕಾಬಿಟ್ಟು ಯಾವ ಕೆಲಸನೂ ಮಾಡಬಾರ್ದು. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಡಿಸಿಪ್ಲಿನ್ ಇದೆ, ಮತ್ತು ಇದನ್ನು ನೀವು ಡಿಸಿಪ್ಲಿನ್ನ ಜೀವನದಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಜೀವನ ತುಂಬ ಏಳಿಗೆ ಆಗುತ್ತೆ. ನೀವೆಷ್ಟು ಡಿಸಿಪ್ಲಿನ್ ಬೆಳೆಸ್ಕೋತೀರೋ ನಿಮ್ಗೆ ಅಷ್ಟು ಒಳ್ಳೆಯದು. ಕನ್ಯಾ ರಾಶಿಯವರೇ, ನಿಮ್ಮ ಅಕ್ಟೋಬರ್ 2025 ಪ್ರಿಡಿಕ್ಷನ್ ಹೇಗಿದೆ? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮುಂದಿನ ತಿಂಗಳು ಪ್ರಿಡಿಕ್ಷನ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣ ಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.